ಕಾಲ್ಫರ್ಮ್ ಆಗ್ತಿದ್ರ ನಮಗೆ ಓದ್ಲಕ್ ಖುಷಿ ಆಗ್ತದೆ ಸರ. ಕಾಲ್ಫರ್ಮೆ ಈಗೇನಿಲ್ಲ, ರದ್ದಾಗ್ಯವ ಅಂತ ಹೇಳ್ತಾರ, ಮುಂದಕ್ಕೆ ಹೋಗ್ಯವ ಅಂತ ಹೇಳ್ತಾರ, ನಮ್ಮ ತಲೆ ಚಿಟ್ಟಾಗ್ಯವ ಸರ ಅನ್ನೋರು ನಿಜವಾದ ಓದುಗರಲ್ಲ ತೇಳಿನಿ. ಯಾರು ಕಾಲ್ಫರ್ಮ್ ನಿರೀಕ್ಷೆ ಇಲ್ಲದೆ ತಯಾರಾಗ್ತಾರಲ್ಲ ಆ ವ್ಯಕ್ತಿ ಮಾತ್ರ ಯಶಸ್ವಿ ಆಗ್ತಾನ. ಯಾಕಂದ್ರ ಕೆಲವ್ರದೊಂದು ಚಟ ಇರ್ತದ, ಯಾವಾಗ ಕಾಲ್ಫರ್ಮ್ ಆಗ್ತಾವತ್ತ ಕೇಳ್ತಾರ. ಸರ್ ಕಾಲ್ಫರ್ಮ್ ಯಾವಾಗ ಆಗ್ತಾವತ್ತ ಕೇಳ್ತಾರ. ಕಾಲ್ಫರ್ಮ್ ಹಾಕಿ ಅರ್ಜಿ ಹಾಕ್ತಾರ. ಅರ್ಜಿ ಹಾಕಿಂದ ಸರ್ ಪರೀಕ್ಷೆ ಯಾವಾಗಂತ ಕ್ವಶನ್ ಕೇಳ್ತಾರ. ಸರ್ ಪರೀಕ್ಷೆ ಏನಾರ ಮುಂದಕ್ಕೆ ಹೋಗ್ತಾವೇನಂತ ಮತ್ತೆ ಪ್ರಶ್ನೆ ಮಾಡ್ತಾರ. ಪರೀಕ್ಷೆ ಆಗ್ತದ, ಪರೀಕ್ಷೆ ಮುಗಿಸಿ ವಾಪಸ್ ಬರ್ತಾರ. ಫಲಿತಾಂಶ ಯಾವಾಗ ಸರ್ ಅಂತ ಕೇಳ್ತಾರ. ಯಾವಾಗ ಬರ್ತದ ಸರ್? ಫಲಿತಾಂಶ ಬರ್ತಾ ಇಲ್ಲಲ್ಲ ಸರ್, ಭಾಳ ದಿನ ಆಯ್ತಂತ. ಫಲಿತಾಂಶ ಬರ್ತದ, ಫಲಿತಾಂಶ ಬಂದ ಸರ್ ಮತ್ತೆ ಯಾವಾಗ ಕಾಲ್ಫರ್ಮ್ ಆತ ಹೇಳಿ ಸರ. ಈ ರೀತಿ ಇರುವವ್ರು ಬಹಳ ಮಂದಿ ಅದಾರ. ಅವ್ರದೊಂದು ಚಟನೆ ಮುಂದಕ್ಕೆ ಹೋಗ್ಯಾವ, ಹಿಂದಕ್ಕೆ ಹೋಗ್ಯಾವ, ಅರ್ಜಿ ಬರ್ತವ, ಪರೀಕ್ಷೆ ಫಲಿತಾಂಶ ಮತ್ತೆ ಯಾವಾಗ ಕರೀತಾರ. ಈ ರೀತಿ ಮನಸ್ಥಿತಿ ಇರೋರು ಅವರು ನಿಜವಾದಂತ ಸ್ಪರ್ಧಾರ್ಥಿ ಅಲ್ಲ. ನಿಜವಾದಂತ ಸ್ಪರ್ಧಾರ್ಥಿ ಆ ಪರೀಕ್ಷೆ ದನಾಕ್ ವಿಚಾರ ಮಾಡೋದಿಲ್ಲ, ಕಾಲ್ಫರ್ಮ್ ಆಗ್ತವೋ ಬಿಡ್ತವ ಅಂತ ವಿಚಾರ ಮಾಡೋದಿಲ್ಲ, ತನ್ನ ತಯಾರಿ ಕಡೆ ಗಮನ ಕೊಡ್ತಾನೆ ಪೂರ್ತಿ. ಮತ್ತೆ ಇಂಥವ್ರೇ ಮಾತ್ರ ಯಶಸ್ವಿ ಆಗ್ತಾರ. ಇಂತ ನಿಜ. ಈಗ ನಿಮ್ಮ ಗೆಳೆಯರ ನೋಡಿ ಎಷ್ಟು ಮಂದಿ ನಿರಾಶೆಯಾಗಿ ಕೈ ಬಿಟ್ಟಿದ್ದಾರ. ರದ್ದಾಗ್ಯಾವ ಬಿಡ, ಆಯ್ತು ರದ್ದಾಗ್ಯಾವ ಅಂತಂದ್ರೆ ಇವತ್ತಲ್ಲ ನಾಳೆ ಕಾಲ್ಫರ್ಮ್ ಆಗ್ತಾವ ಅನ್ನೋದ ಅವ್ರಿಗೆ ಭರವಸೆ ಇಲ್ಲ. ಸರ್ ನಮ್ಮ ಏಜ್ ಮುಗದ ಸರ್, ಏಜ್ ಪೊಲೀಸ್ ಆಗ್ಯದ, FDA ಇದು ಆಗ್ಯದ ಅಂತಂದ್ರ ಪೊಲೀಸ್ PSI ಏಜ್ ಭಾಳ ಅದ್ರ ಒಬ್ರಿಬ್ರಿಗೆ ಸಮಸ್ಯೆ ಆಗ್ಬೋದು. 99% ಇದ್ದವರಿಗೆ ಉಪಯೋಗ ಅದ. ನಿಮ್ ಪೊಲೀಸ್ PSI ಅಲ್ಲಿ ಅಂದ್ರೆ KS ಅದ, FD ಅದ, HD ಅದ, ಏಜ್ ಎಷ್ಟದ 40 ತನ ವಯಸ್ಸನ್ನ ನೀವು ಫೈಟ್ ಮಾಡ್ಬೋದು. ಆ ಕಾರಣಕ್ಕಾಗಿ ಕಾಲ್ಫರ್ಮ್ ಚಿಂತೆ ಯಾರು ಮಾಡ್ಲಕ್ ಹೋಗ್ಬೇಡಿ. ಪ್ರತಿನಿತ್ಯ ಈಗ ನಿಮ್ಗೆ ಬೇರೆ ಏನೋ ಕೆಲಸ ಇಲ್ಲ ಅಂದ್ರ 8 ರಿಂದ 10 ತಾಸು ಪ್ರಾಮಾಣಿಕವಾಗಿ ನಿಮ್ಮ ಓದಿನಲ್ಲಿ ತೊಡಗಿಸ್ಕೊಳ್ಳಿ. 8 ರಿಂದ 10 ತಾಸು ಮಿನಿಮಮ್. ಪ್ರತಿನಿತ್ಯ ಇದನ್ನು ತಪಸ್ಸಿನಂತೆ ಮಾಡಿ. ಪ್ರತಿನಿತ್ಯ 8 ರಿಂದ 10 ತಾಸು ನೀವು ಬೆಳಗ್ಗೆ ಓದ್ತೇವೆ, ಸಾಯಂಕಾಲ ಓದ್ತೇವೆ, ಯಾವಾಗ ಓದ್ತೇವೆ ಗೊತ್ತಿಲ್ಲ, 8 ರಿಂದ 10 ತಾಸು ನಿರಂತರ ಓದ್ತಾ ಇರೋ. ನಾನು ನಿನಗೆ ಭರವಸೆ ಕೊಡ್ತೀನಿ, 100% ನಿನಗೊಂದು ಸರ್ಕಾರಿ ನೌಕರಿ ಸಿಗ್ತದೆ. ಈಗ ಕಾಲ್ಫರ್ಮ್ ಇಲ್ಲ, ಮುಂದೆ ಯಾವಾಗ ಅಂತ ನಿರಾಸೆ ಪಟ್ಟು ನೀ ಕೈ ಬಿಟ್ಟೆ ತಿಳ್ಕೊ, ಆಲ್ರೆಡಿ ಇವ ನಿರಂತರ ಓದೋನ್ ಜೋಡಿ ನೀ ಕಾಂಪೀಟ್ ಮಾಡಕ್ ಆಗುದಿಲ್ಲ. ನೀ ಅವನ್ ಡಿಪೀಟ್ ಮಾಡಕ್ ಯಾವ ಕಾಲಕ್ಕೂ ಸಾಧ್ಯ ಆಗುದಿಲ್ಲ. ಯಾರು ಭಯ ಪಡ್ಲಕ್ ಹೋಗ್ಬೇಡಿ. ಕಾಲ್ಫರ್ಮ್ ಮುಂದಕ್ಕೆ ಹೋಗ್ಯಾವ, ಹಿಂದಕ್ಕೆ ಹೋಗ್ಯಾವ, ಯಾರು ಕಾಲ್ಫರ್ಮ್ ತಲೆಗೆ ಇಟ್ಕೊಂಡು ಅಭ್ಯಾಸ ಮಾಡ್ತಾನೋ ನಿಜವಾದಂತ ಸ್ಪರ್ಧಾರ್ಥಿ ಅಲ್ಲೇ ಅಲ್ಲ.